ಓಕೆ, ಕರ್ನಾಟಕ ಟಿ.ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಜ್ಞಾನ ಮಾದರಿಯ ಪ್ರಶ್ನೆಗಳನ್ನು ನಾವು ಸ್ಟಡಿಯನ್ನು ಮಾಡ್ತಾ ಇದ್ವಿ. ಸೊ ಈಗಾಗಲೇ ತಮಗೆ ಫಿಸಿಕ್ಸ್ ಕೆಮಿಸ್ಟ್ರಿಯ ವಿಶ್ಲೇಷಣೆ ಸಹಿತ ವಿಡಿಯೋಸ್ ಕ್ಲಾಸ್ಗಳನ್ನು ಕೊಟ್ಟಿದ್ದೀವಿ. ಅದರ ಲಿಂಕ್ ಕೆಳಗಡೆ ಇರುತ್ತೆ, ಅಲ್ಲಿ ಹೋಗಿ ತಾವುಗಳನ್ನು ನೋಡ್ಕೋಬಹುದು. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಬಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರು ಸೈಟಾಲಜಿ ಅಂತಕ್ಕಂಥ ಚಾಪ್ಟರ್ ಬರುತ್ತೆ. ಇದಕ್ಕೆ ಕೋಶಶಾಸ್ತ್ರ ಅಂತ ಕರೀತಾರೆ. ಈ ಕೋಶಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾದರಿಯ ಪ್ರಶ್ನೆಗಳ ಕುರಿತು ಇವತ್ತು ನಾವು ಚರ್ಚೆಯನ್ನು ಮಾಡೋರಿದ್ದೀವಿ. ಸೊ ತಡ ಮಾಡಿದ್ರೆ ನಾವು ಒಂದೊಂದಾಗಿ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ಯಾವ ಥರ ಬರುತ್ತೆ ಈ ಒಂದು ಚಾಪ್ಟರ್ನಲ್ಲಿ? ಓಕೆ, ಫಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ರಾಷ್ಟ್ರೀಯ ಕೋಶ ವಿಜ್ಞಾನ ಕೇಂದ್ರ ಎಲ್ಲಿದೆ? ನೋಡಿ, ಕೋಶ ಅಂದ ಕೂಡಲೇ ಕೋಶ ವಿಜ್ಞಾನ ಕೇಂದ್ರ ಒಂದು ರಿಲೇಟೆಡ್ ಕ್ವಶನ್ಗಳು ಒಂದು ಬರಬಹುದು, ಹೌದಲ್ಲ? ಸೊ ರಾಷ್ಟ್ರೀಯ ವಿಜ್ಞಾನ ಕೋಶ ಕೇಂದ್ರ ಎಲ್ಲಿದೆ ಅಂತ ಒಂದು ಕ್ವಶನ್ ಬಂದಿದೆ. ಆನ್ಸರ್ ನೋಡಿ, ಆಯ್ಕೆಗಳನ್ನು ನೋಡಿಲ್ಲ. ಫಸ್ಟ್ ಆಯ್ಕೆ ಏನು ಕೊಟ್ಟಿರಲಿ? ಪುಣೆ ಇದೆ, ಸೆಕೆಂಡ್ ಬೆಂಗಳೂರು, ಥರ್ಡ್ ಮಂಗಳೂರು, ಫೋರ್ತ್ ಮುಂಬೈ. ಈ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಪುಣೆಯಲ್ಲಿ ಏನು ಬರ್ತಪ್ಪ ಅಂದ್ರೆ ರಾಷ್ಟ್ರೀಯ ಕೋಶ ವಿಜ್ಞಾನ ಕೇಂದ್ರ ಬರುತ್ತೆ. ಓಕೆ, ಲಕ್ಷ ಇಡಿ. ಕೋಶ ಅಂದ್ರೆ ಏನಂತ ಕರಿತೀವಿ ನಾವು? ಸಿಂಪಲ್ ಆಗಿ ಇದಕ್ಕೆ ಸೆಲ್ಸ್ ಅಂತ ಕರಿತೀವಿ. CELLS ಸೆಲ್ಸ್. ಈ ಸೆಲ್ಸ್ಗಳ ಬಗ್ಗೆ ಏನು ಅಧ್ಯಯನ ಮಾಡ್ತೀವಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ಸೈಟಾಲಜಿ ಅಂತ ಕರೀತಾರೆ. ಅಂದ್ರೆ ಅದಕ್ಕೆ ಇನ್ನೊಂದು ವರ್ಡ್ ಏನಂತ ಕರೀತಾರೆ? ಜೀವಕೋಶಗಳು. ಜೀವಕೋಶಗಳ ಅಧ್ಯಯನ ಅಂದ್ರೇನೆ ಕೋಶಶಾಸ್ತ್ರ ಅಂತ ಕರಿತೀವಿ. ಏನು? ಜೀವಕೋಶಗಳ ಒಂದು ಅಧ್ಯಯನ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ರಾಷ್ಟ್ರೀಯ ಕೋಶ ಅಥವಾ ಜೀವಕೋಶ ವಿಜ್ಞಾನ ಕೇಂದ್ರ ಎಲ್ಲಿದೆ ಅಂದ್ರೆ ಪುಣೆಯಲ್ಲಿ ಇದೆ ಅಂತಕ್ಕಂಥ ಆನ್ಸರ್ ಇದಕ್ಕೆ ಬರುತ್ತೆ. ಓಕೆ, ಇನ್ನು ಸೆಕೆಂಡ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಸೆಕೆಂಡ್ ಕ್ವಶನ್, ಜೀವಕೋಶದಲ್ಲಿ ಕಂಡು ಬರುವ ಭಾಗಗಳು. ಜೀವಕೋಶ ಅಂದ್ರೆ ಜಸ್ಟ್ ನಿಮ್ಗೆ ಹೇಳಿದ್ದೆ, ಏನು? ಸೆಲ್ಸ್ ಅಂತ ಕರಿತೀವಿ. ಈ ಜೀವಕೋಶಗಳಲ್ಲಿ ಯಾವ ಯಾವ ಭಾಗಗಳು ಕಂಡು ಬರ್ತವೆ ಅಂತಕ್ಕಂಥ ಒಂದು ಕ್ವಶನ್ ಕೇಳ್ತಾರೆ. ಆಯ್ಕೆ ನೋಡಿ, ಕೋಶಪೊರೆ, ಕೋಶರಸ, ಕೋಶ ಕೇಂದ್ರ, ಮೇಲಿನ ಎಲ್ಲ. ಈ ಕೋಶಪೊರೆ ಏನಿರುತ್ತಲ್ಲ, ಇಂಗ್ಲಿಷ್ನಲ್ಲಿ ಇದಕ್ಕೆ ಏನಂತಾರೆ? ಸೆಲ್ ಮೆಂಬ್ರೇನ್ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಸೆಲ್ ಮೆಂಬ್ರೇನ್. ಇನ್ನು ಕೋಶರಸ ಅಂದ್ರೆ ಇಂಗ್ಲಿಷ್ನಲ್ಲಿ ಸೈಟೋಪ್ಲಾಸಮ್ ಅಂತ ಕರೀತಾರೆ. ಇನ್ನು ಥರ್ಡ್ ಕೋಶ ಕೇಂದ್ರ ಅಂದ್ರೆ ಏನು? ಇಂಗ್ಲಿಷ್ನಲ್ಲಿ ನ್ಯೂಕ್ಲಿಯಸ್ ಅಂತ ಕರೀತಾರೆ. ನಾಲ್ಕನೇ ಆಯ್ಕೆ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಕೋಶ ಪೊರೆ, ಕೋಶ ರಸ, ಕೋಶ ಕೇಂದ್ರ ಈ ಪ್ರತಿಯೊಂದು ಭಾಗಗಳು ಈ ಒಂದು ಜೀವಕೋಶದಲ್ಲಿ ಕಂಡು ಬರ್ತವೆ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ತಾವು ಸ್ಟಡಿ ಏನಾದರೂ ಮಾಡಿದರೆ ತಮಗೆ ಗೊತ್ತಾಗುತ್ತೆ ಜೀವಕೋಶದಲ್ಲಿ ಏನೇನು ಕಂಡು ಬರುತ್ತೆ. ಇದಿಷ್ಟೇ ಇಲ್ಲ, ಯಾವುದು? ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್ ಮತ್ತೆ ನ್ಯೂಕ್ಲಿಯಸ್. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ಥರ್ಡ್ ಒಂದು ಕ್ವಶನ್ ಹೇಳುತ್ತೆ ನೋಡಿ ನಮಗೆ. ಓಕೆ, ಮೂರನೇ ಕ್ವಶನ್ ನಮಗೇನು ಹೇಳುತ್ತೆ ನೋಡಿ, ಜೀವಕೋಶವು ತನ್ನ ಪೊರೆಯ ಮೂಲಕ ಘನ ರೂಪದ ಆಹಾರವನ್ನು ಒಳಗೆ ತೆಗೆದುಕೊಳ್ಳುವುದನ್ನು ಏನು ಅನ್ನುತ್ತಾರೆ ಅಂತ ಕೇಳ್ತಾರೆ. ನೋಡಿ, ಜೀವಕೋಶ ಸೆಲ್ಸ್ಗಳು ಏನು ಮಾಡುತ್ತಪ್ಪ ಅಂದರೆ ತನ್ನ ಒಂದು ಪೊರೆಯ ಮೂಲಕ, ಪೊರೆ ಅಂದ್ರೆ ಏನು? ಸೆಲ್ ಮೆಂಬ್ರೇನ್ ಮೂಲಕ ಏನು ಮಾಡುತ್ತೆ? ಅದು ಘನ ರೂಪದ ಮತ್ತು ದ್ರವ ರೂಪದ ಆಹಾರವನ್ನು ಒಳಗೆ ತೆಗೆದುಕೊಳ್ಳತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಘನ ರೂಪದ ನೋಡಿ, ಸ್ಪಷ್ಟ ಕೊಟ್ಟಿರಲಿ, ಘನ ರೂಪದ, ಹೌದಾ? ಸೊ ಘನರೂಪದ ಆಹಾರವನ್ನು ಒಳಗೆ ತೆಗೆದುಕೊಳ್ಳುವುದನ್ನು ಏನು ಅನ್ನುತ್ತಾರೆ ಅಂತ ಅದು ಕ್ವಶನ್ನ ಕೇಳಿದ್ದಾರೆ. ಆಯ್ಕೆ ನೋಡಿ, ಫೈಗೋಸೈಟೋಸಿಸ್, ಫಿನೋಸೈಟೋಸಿಸ್, ಅಭಿಸರಣೆ, ವಿಸರಣೆ. ಅಭಿಸರಣೆ ಅಂದರೆ ಏನಂತ ಕರಿತೀವಿ? ಆಸ್ಮೋಸಿಸ್ ಅಂತ ಕರೀತಾರೆ. ಆಸ್ಮೋಸಿಸ್ಸು. ವಿಸರಣೆ ಅಂದರೆ ಡಿಫ್ಯೂಷನ್ ಅಂತ ಕರೀತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಫೈಗೋಸೈಟೋಸಿಸ್ ಅಂತ ಹೇಳ್ತೀವಿ. ಏನು? ಫೈಗೋಸೈಟೋಸಿಸ್ಸು. ಯಾಕಂದರೆ ಫೈಗೋಸೈಟೋಸಿಸ್ ಅಂದ್ರೇ ಜೀವಕೋಶವು ತನ್ನ ಪೊರೆಯ ಮೂಲಕ ಘನ ಆಹಾರವನ್ನು ಒಳಗಡೆ ತೆಗೆದುಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರುತ್ತೆ. ಹಾಗಾದರೆ ಫಿನೋಸೈಟೋಸಿಸ್ ಅಂದ್ರೇನು, ಅಭಿಸರಣೆ ಅಂದ್ರೇನು, ವಿಸರಣೆ ಅಂದ್ರೇನು, ಅದ್ರ ಬಗ್ಗೆನೂ ಕೂಡ ನಾವಿಲ್ಲಿ ಹೇಳ್ತಾ ಇದ್ವಿ. ಫಿನೋಸೈಟೋಸಿಸ್ ಅಂದರೆ ಏನು ಮಾಡ್ತೀವಿ ಇಲ್ಲಿ? ಏನು ಮಾಡುತ್ತೆ? ಜೀವಕೋಶ ಏನು ಮಾಡ್ತಪ್ಪ ಅಂದರೆ ದ್ರವ ರೂಪದ ಆಹಾರವನ್ನು ಒಳಗೆ ತೆಗೆದುಕೊಳ್ಳತಕ್ಕಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಅದ್ಯಾವುದು? ಫಿನೋಸೈಟೋಸಿಸ್ಸು. ಫೈಗೋಸೈಟೋಸಿಸ್ ಅಂದ್ರೇನು? ಘನ ರೂಪದ ಆಹಾರವನ್ನು ಒಳಗೆ ತೆಗೆದುಕೊಳ್ಳುವುದು. ಫಿನೋಸೈಟೋಸಿಸ್ ಅಂದ್ರೇನು?
ದ್ರವ ರೂಪದ ಆಹಾರವನ್ನು ಒಳಗಡೆ ತೆಗೆದುಕೊಳ್ಳುವುದು ಆಸ್ಮೋಸಿಸ್ ಅಂತ ಇದೆ. ನೆಕ್ಸ್ಟ್ ಆಪ್ಷನ್ ಆಸ್ಮೋಸಿಸ್. ಆಸ್ಮೋಸಿಸ್ ಅಂದ್ರೆ ಏನು? ಸಿಂಪಲ್ ಆಗಿ ನೀರಿನ ಅಣುಗಳನ್ನು ಹೆಚ್ಚಿನ ಸಾಂದ್ರತೆಯಿಂದ ಏನು ಮಾಡುತ್ತೆ, ಸೆಲ್ ಮೆಂಬ್ರೇನು ನೀರಿನ ಒಂದು ಅಣುಗಳನ್ನು ಏನು ಮಾಡುತ್ತೆ, ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಇರುವ ಕಡೆಗೆ ಚಲಿಸ್ತಕ್ಕಂಥ ಕಾರ್ಯಕ್ಕೆ ಏನಂತ ಕರಿತೀವಿ ನಾವು? ಆಸ್ಮೋಸಿಸ್ ಅಂತ ಕರಿತೀವಿ. ಇಲ್ಲಿ ಕೇವಲ ನೀರಿನ ಅಣುಗಳು ಅಷ್ಟೇ, ಬೇರೆ ಘನ ರೂಪದ ಅಣುಗಳು ಅಲ್ಲ, ಕೇವಲ ನೀರಿನ ಅಣುಗಳು ಅಷ್ಟೇ ಏನಾದರೂ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆ ಏನಾದರೂ ಮೂಮೆಂಟ್ ಆಗ್ತಾ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ಆಸ್ಮೋಸಿಸ್ ಅಂತ ಕರಿತೀವಿ. ಇನ್ನು ವಿಸರಣೆ, ಡಿಫ್ಯೂಷನ್ ಅಂತ ಇದೆ. ಡಿಫ್ಯೂಷನ್ ಅಂದರೆ ಏನಪ್ಪ ಅಂದರೆ ನಾವು ವಸ್ತುವಿನ ಕಣಗಳು, ನೋಡಿ ವಸ್ತು ಅಂದರೆ ಏನಿಲ್ಲಿ ಬತ್ತು, ಘನ ಬತ್ತು ಮತ್ತೆ. ಸೊ ಹೀಗಾಗಿ ಇಲ್ಲಿ ಅವರು ಸ್ಪಷ್ಟವಾಗಿ ಕೊಟ್ಟಿರ್ತಾರೆ ಏನಂದರೆ ವಸ್ತುವಿನ ಕಣಗಳು ಹೆಚ್ಚಿನ ಸಾಂದ್ರತೆಗಳಿಂದ ಕಡಿಮೆ ಸಾಂದ್ರತೆ ಕಡೆಗೆ ದಿಕ್ಕು ದೆಸೆ ಇಲ್ಲದೆ ಚಲಿಸುವುದನ್ನು ಡಿಫ್ಯೂಷನ್ ಅಂತ ಕರೀತಾರೆ. ಮತ್ತೆ ಹೇಳ್ತೀನಿ ಕೇಳಿ, ವಿಸರಣೆ ಅಂದ್ರೇನು? ವಸ್ತುವಿನ ಕಣಗಳು ಏನು ಮಾಡುತ್ತವೆ, ಹೆಚ್ಚಿನ ಸಾಂದ್ರತೆಗಳಿಂದ ಕಡಿಮೆ ಸಾಂದ್ರತೆ ಕಡೆಗೆ ದಿಕ್ಕು ದೆಸೆ ಇಲ್ಲದೆ ಏನಾದರೂ ಚಲನೆ ವಲನೆ ಆಗ್ತಾ ಇದ್ದರೆ ಅದಕ್ಕೆ ಏನಂತ ಕರಿತೀವಿ? ವಿಸರಣೆ ಅಥವಾ ಡಿಫ್ಯೂಷನ್ ಅಂತ ಕರೀತಾರೆ. ಓಕೆ, ಇಲ್ಲಿ ಪ್ರಶ್ನೆ 3 ಏನಿದೆ ಅಂದರೆ ಜೀವಕೋಶವು ತನ್ನ ಪೊರೆಯ ಮೂಲಕ ಘನ ರೂಪದ ಆಹಾರವನ್ನು ಒಳಗೆ ತೆಗೆದುಕೊಳ್ಳುವುದಕ್ಕೆ ಏನಂತ ಕರೀತಾರೆ? ಫೈಗೋಸೈಟೋಸಿಸ್ ಅಂತ ಕರೀತಾರೆ. ಏನು? ಫೈಗೋಸೈಟೋಸಿಸ್. ಹಾಗಾದರೆ ದ್ರವ ರೂಪದ ಏನಾದರೂ ಆಹಾರಗಳೇನಾದರೂ ಒಳಗೆ ತೆಗೆದುಕೊಳ್ತಾ ಇದ್ದರೆ ಫಿನೋಸೈಟೋಸಿಸ್ ಅಂತ ಕರೀತಾರೆ. ಆಸ್ಮೋಸಿಸ್, ಅಭಿಸರಣೆ ಅಂದ್ರೇನು? ನೀರಿನ ಅಣುಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಇರುವ ಕಡೆಗೆ ಚಲಿಸುವುದು. ಇನ್ನು ವಿಸರಣೆ ಅಂದ್ರೇನು? ವಸ್ತುವಿನ ಕಣಗಳು, ಇಲ್ಲಿ ನೀರಿನ ಕಣಗಳಲ್ಲ, ಕೇವಲ ವಸ್ತುವಿನ ಕಣಗಳು ಅಷ್ಟೇ. ಅಂದರೆ ಸಾಲ್ಯೂಟ್ ಅಂತ ಏನು ಕರಿತೀವಲ್ಲ ಇಂಗ್ಲೀಷ್ನಲ್ಲಿ ನಾವು. ಸೊ ಸಾಲ್ಯೂಟ್ ಏನಾದರೂ ಹೆಚ್ಚಿನ ಸಾಂದ್ರತೆಗಳಿಂದ ಕಡಿಮೆ ಸಾಂದ್ರತೆ ಕಡೆಗೆ ದಿಕ್ಕು ದೆಸೆ ಇಲ್ಲದೇ ಚಲಿಸುವುದಕ್ಕೆ ಏನಂತ ಕರಿತೀವಿ? ಡಿಫ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ 4. ಓಕೆ, ಕ್ವಶನ್ ನಂಬರ್ 4 ನೋಡಿ ಏನು ಹೇಳುತ್ತೆ ನಮಗೆ. ಓಕೆ, ಕ್ವಶನ್ ನಂಬರ್ 4 ನೋಡಿ, ಕೋಶ ಭಿತ್ತಿ ಅಂದರೆ ಏನು? ಸೆಲ್ ವಾಲ್. ಸೊ ಈ ಕೋಶ ಭಿತ್ತಿ ಯಾವುದರಿಂದ ಒಳಗೊಂಡಿರುತ್ತೆ ಅಂದ್ರೇನು? ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತಕ್ಕಂಥ ಕ್ವಶನ್ನ ಅವರಲ್ಲಿ ಕೇಳಿದ್ದಾರೆ. ಹೌದಾ? ನೋಡಿ, ಕೋಶ ಭಿತ್ತಿ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಆಪ್ಷನ್ ನೋಡಿ, ಸೆಲ್ಯುಲೋಸ್ ಇದೆ, ಹೆಮಿಸೆಲ್ಯುಲೋಸ್ ಇದೆ, ಪ್ಯಾಕ್ಟಿನ್ ಇದೆ, ಮೇಲಿನ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ ಅಂತ ಹೇಳ್ತೀವಿ. ಯಾಕಂದರೆ ಮೇಲಿನ ಎಲ್ ಅಂದರೆ ಯಾವುದು? ಪೆಕ್ವಿನ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಹೆಮಿಸೆಲ್ಯುಲೋಸ್ ಮತ್ತು ಸೆಲ್ಯುಲೋಸ್ಗಳಿಂದ ಏನು ಈ ಒಂದು ಸೆಲ್ ವಾಲ್ಗಳು ಮಾಡಲ್ಪಟ್ಟಿರ್ತವೆ ಅಂತ ಹೇಳ್ತೀವಿ. ಹೌದಾ? ಮತ್ತೆ ರಿಪೀಟ್ ಆಗಿ ಹೇಳ್ತೀನಿ ನೋಡಿ. ಕ್ವಶನ್ ಏನಿದೆ ಅಂದರೆ ಕೋಶ ಭಿತ್ತಿ ಯಾವುದರಿಂದ ಒಳಗೊಂಡಿರುತ್ತೆ ಅಥವಾ ಮಾಡಲ್ಪಟ್ಟಿರುತ್ತೆ ಅಂದರೆ ಸರಿಯಾದ ಆನ್ಸರ್ ಏನಂದರೆ ಸೆಲ್ಯುಲೋಸು, ಹೆಮಿಸೆಲ್ಯುಲೋಸು, ಪೆಕ್ವಿನ್ ಈ ಎಲ್ಲವುಗಳಿಂದ ಮಾಡಲ್ಪಟ್ಟಿರುತ್ತೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಕ್ವಶನ್ ನಂಬರ್ 5. ಓಕೆ, ಕ್ವಶನ್ ನಂಬರ್ 5 ನೋಡಿ ನಮ್ಗೆ ಏನು ಹೇಳುತ್ತೆ. ಕೋಶ ರಸ ಅಂದ್ರೆ ಏನು? ಸೈಟೋಪ್ಲಾಸಮ್ ಅಂತ ಹೇಳ್ತೀವಿ. ಈ ಸೈಟೋಪ್ಲಾಸಮ್ನಲ್ಲಿ ಇರ್ತಕ್ಕಂಥ ಪ್ರಮುಖ ಕಣದರಗಳು ಅಂದರೆ ಏನು? ಆರ್ಗ್ಯಾನೆಲ್ಸ್ ಅಂತ ಹೇಳ್ತೀವಿ. ಏನು? ಆರ್ಗ್ಯಾನೆಲ್ಸು. ಸೊ ಕೋಶ ರಸದಲ್ಲಿರುವ ಪ್ರಮುಖ ಕಣದರಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ನೋಡಿ, ಮೈಟೋಕಾಂಡ್ರಿಯಾ, ರೈಬೋಸಮ್, ಕೋಶ ರಸಜಾಲ, ಮೇಲಿನ ಎಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಮೇಲಿನ ಎಲ್ ಅಂತ ಹೇಳ್ತೀವಿ. ಯಾಕಂದರೆ ಈ ಕೋಶ ರಸದಲ್ಲಿ ಇವೆಲ್ಲಗಳು ಕಂಡು ಬರುತ್ತೆ. ಮೈಟೋಕಾಂಡ್ರಿಯಾ ಕಂಡು ಬರುತ್ತೆ, ರೈಬೋಸಮ್ ಕೂಡ ಕಂಡು ಬರುತ್ತೆ, ಆಮೇಲೆ ಕೋಶ ರಸಜಾಲ ಅಂದರೆ ಸೈಟೋಸ್ಕೆಲೆಟನ್ ಅಂತ ಕರಿತೀವಿ, ಇದು ಕೂಡ ಇದರಲ್ಲೆಲ್ಲ ಇರುತ್ತೆ. ಇದ್ರ ಬಿಟ್ಟರೆ ಇದಲ್ಲದೆ ಇನ್ನೂ ಕೂಡ ಬರುತ್ತೆ ಕೆಲವೊಂದು. ಯಾವ ಬರ್ತಪ್ಪ ಅಂದರೆ ಲೈಸೋಸೋಮ್ಗಳು ಕೂಡ ಬರ್ತವೆ, ಲೈಸೋಸೋಮ್. ಅದರ ಆನಂತರ ರಸದಾನಿ ಕೂಡ ಬರುತ್ತವೆ, ರಸದಾನಿಗಳು ಕೂಡ ಬರುತ್ತೆ. ಅದಾದಮೇಲೆ ವರ್ಣಕಗಳು, ಇವುಗಳು ಕೂಡ ಎಲ್ಲಿರ್ತಪ್ಪ ಅಂದರೆ
ಪ್ರಮುಖ ಕಣದರಗಳಂತ ಬರುತ್ತೆ. ಇದು ಬಿಟ್ಟರೆ ಕೋಶ ಕೇಂದ್ರ ಇವೆಲ್ಲವುಗಳನ್ನು ನಾವು ಏನಂತ ಕರಿತೀವಿ, ಪ್ರಮುಖವಾದಂಥ ಕಣದರಗಳು ಅಂತ ಹೇಳ್ತೀವಿ. ಎಲ್ಲಿ? ಕೋಶ ರಸದಲ್ಲಿರುವ ಪ್ರಮುಖ ಕಣದರಗಳು. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಮೈಟೋಕಾಂಡ್ರಿಯಾ ಇದೆ, ರೈಬೋಸಮ್ ಇದೆ, ಕೋಶ ರಸಜಾಲ ಇದೆ. ಈ ಮೂರನ್ನು ಮಾತ್ರ ಇಲ್ಲಿ ಕೊಟ್ಟಿದ್ರು. ಸೊ ಹೀಗಾಗಿ ನಾವಿಲ್ಲಿ ಚಾಯ್ಸ್ ಏನು ಮಾಡಿದ್ವಿ ಅಂದರೆ ಮೇಲಿನ ಎಲ್ಲ ಅಂತ ಇಲ್ಲಿ ನಾವು ಚಾಯ್ಸ್ನ ಮಾಡಿರ್ತೀವಿ. ಹೌದಾ? ಇದ್ರ ಬಿಟ್ಟರೆ ಲೈಸೋಸೋಮ್ ಬರುತ್ತೆ, ಆಮೇಲೆ ವರ್ಣಕಗಳು ಬರುತ್ತೆ, ರಸದಾನಿಗಳು ಕೂಡ ಬರುತ್ತೆ, ಕೋಶ ಕೇಂದ್ರಗಳು ಕೂಡ ಬರ್ತವೆ. ಸೊ ಇವೆಲ್ಲವೂ ಏನಪ್ಪ ಅಂದರೆ ಕೋಶ ರಸದಲ್ಲಿರುವ ಪ್ರಮುಖವಾದಂಥ ಕಣದರಗಳು. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ, ವಿಚ್ ಕಂಪೋನೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೈಟೋಪ್ಲಾಸ್ಮಾ ಅಂತ ಕೇಳ್ತಾರೆ. ಹೌದಾ? ಅಲ್ಲಿ ಕೂಡ ಇದೆ ಕ್ವಶನ್. ನಿಮಗೆ ಕ್ವಶನ್ ಪೇಪರಲ್ಲಿ ಕನ್ನಡ ಮೀಡಿಯಮ್ದಲ್ಲಿರುತ್ತೆ, ಇಂಗ್ಲೀಷ್ ಮೀಡಿಯಮ್ದಲ್ಲಿರುತ್ತೆ. ಸೊ ಕ್ವಶನ್ಗಳ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂದರೆ ತಾವು ಕನ್ನಡದಲ್ಲಿ ಕ್ವಶನ್ನು ಮತ್ತು ಇಂಗ್ಲೀಷಲ್ಲಿರೋ ಕ್ವಶನ್ಗಳನ್ನ ಎರಡೂ ಟ್ಯಾಲಿ ಮಾಡ್ಕೋಬೇಕು. ಸೊ ಟ್ಯಾಲಿ ಮಾಡ್ಕೊಂಡಾಗ ತಮಗೆ ಅರ್ಥ ಆಗುತ್ತೆ ಆ್ಯಕ್ಚುಲಿ ಕ್ವಶನ್ ಏನಿದೆ. ಸ್ವಲ್ಪ ಕನ್ನಡ ಮತ್ತು ಇಂಗ್ಲೀಷು ಸ್ವಲ್ಪ ನಮಗೆ ವ್ಯತ್ಯಾಸ ಅನ್ನಿಸ್ಬೋದು, ಬಟ್ 99% ನಿಯರ್ಲಿ ಸೇಮ್ ಇರುತ್ತೆ. ಓಕೆ, ಸೊ ಇಲ್ಲಿ ಕೋಶ ರಸದಲ್ಲಿರುವ ಪ್ರಮುಖವಾದಂಥ ಕಣದರಗಳು ಯಾವಪ್ಪ ಅಂದರೆ ಇವೆಲ್ಲ ಹೇಳಬೇಕು. ಮೈಟೋಕಾಂಡ್ರಿಯಾ, ರೈಬೋಸಮ್, ಕೋಶ ರಸಜಾಲ, ಲೈಸೋಸಮ್, ರಸದಾನಿ, ಕೋಶ ಕೇಂದ್ರ, ವರ್ಣಕಗಳು ಇವೆಲ್ಲ ಇದರಲ್ಲಿ ಬರುತ್ತವೆ. ಇನ್ನು ಈ ಮೈಟೋಕಾಂಡ್ರಿಯಾನ ತಗೊಂಡ್ರೆ, ಮೈಟೋಕಾಂಡ್ರಿಯಾ ಏನು ಮಾಡ್ತಪ್ಪ ಅಂದರೆ ಉಸಿರಾಟದ ಕೇಂದ್ರ ಅಂತ ಹೇಳ್ತೀವಿ, ಅಥವಾ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳ್ತೀವಿ. ಯಾವುದು? ಮೈಟೋಕಾಂಡ್ರಿಯಾನ. ಮೈಟೋಕಾಂಡ್ರಿಯಾದ ಕೆಲಸ ಏನಪ್ಪ ಅಂದರೆ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳ್ತೀವಿ. ಇದೇ ಥರ ರೈಬೋಸೋಮ್ನ ತಗೊಂಡ್ರೆ, ರೈಬೋಸೋಮ್ ಏನು ಮಾಡ್ತಪ್ಪ ಅಂದರೆ ಪ್ರೋಟೀನ್ ಉತ್ಪಾದನೆಯನ್ನು ಮಾಡ್ತಕ್ಕಂಥ ಕೆಲಸ ಈ ರೈಬೋಸೋಮ್ಗಳು ಮಾಡ್ತಾ ಇರ್ತವೆ, ಅಥವಾ ಇದಕ್ಕೆ ನಾವು ಪ್ರೋಟೀನ್ ಉತ್ಪಾದನೆ ಕಾರ್ಖಾನೆ ಅಂತ ಕೂಡ ಕರಿತೀವಿ. ಹೌದಾ? ಇನ್ನು ಕೋಶ ರಸಜಾಲ ಅಂದರೆ ಸೈಟೋಸ್ಕೆಲೆಟನ್ ಅಂತ ಹೇಳ್ತೀವಿ. ಈ ಸೈಟೋಸ್ಕೆಲೆಟನ್ ಏನು ಮಾಡ್ತಪ್ಪ ಅಂದರೆ ಆಂತರಿಕ ಕಂಕಾಲ ವ್ಯವಸ್ಥೆ ಅಂತ ಕೂಡ ಹೇಳ್ತೀವಿ. ಸೈಟೋಸ್ಕೆಲೆಟನ್, ಸ್ಕೆಲೆಟನ್ ಅಂದರೆ ಏನು? ಕಂಕಾಲ, ಅಥವಾ ನಮಗೆ ಕನ್ನಡದಲ್ಲಿ ಆಂತರಿಕ ಕಂಕಾಲ ವ್ಯವಸ್ಥೆಯನ್ನು ಮಾಡೋ ಕೆಲಸ ಏನು ಮಾಡ್ತಪ್ಪ ಅಂದರೆ ಈ ಕೋಶ ರಸಜಾಲ ಮಾಡ್ತಾ ಇರುತ್ತೆ. ಸೊ ಇದಿಷ್ಟು ಕೋಶ ರಸದಲ್ಲಿರುವ ಪ್ರಮುಖ ಕಣದರಗಳ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿರ್ತಾರೆ. ಯಾವ ಥರ ಕ್ವಶನ್ಗಳನ್ನು ಕೇಳಿರ್ತಾರೆ ಆ ಥರ ತಾವು ಆನ್ಸರ್ಗಳನ್ನು ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಓಕೆ, ಕ್ವಶನ್ ನಂಬರ್ 6 ನೋಡಿ ಏನು ಹೇಳುತ್ತೆ ನಮಗೆ. ಆತ್ಮಹತ್ಯಾ ಸಂಚಿ ಅಂದರೆ ಸುಸೈಡ್ ಬ್ಯಾಗ್ ಅಂತ ಯಾವ ಕಣದರಗಳನ್ನು ಕರೆಯುತ್ತಾರೆ? ನಿಮ್ಗೆ ಜಸ್ಟ್ ಹೇಳಿದ್ದೆ ನಾನು. ಲೈಸೋಸೋಮು, ರಸದಾನಿ, ವರ್ಣಕಗಳು, ಕೋಶ ಕೇಂದ್ರ ಇವುಗಳು ಕೂಡ ಏನಂತ ಕರಿತೀವಿ ನಾವು? ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗ್ಯಾನಲ್ಸ್ ಅಂತ ಹೇಳ್ತೀವಿ. ಅದರಲ್ಲಿರ್ತಕ್ಕಂಥ ಆರ್ಗ್ಯಾನಲ್ಸ್ ಇವೆಲ್ಲ ಸೈಟೋಪ್ಲಾಸಮ್ನಲ್ಲಿ ಇರತಕ್ಕಂತಹ ಒಂದು ಕಣದರಗಳು. ಕಣದರಗಳು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ? ಆರ್ಗ್ಯಾನಲ್ಸ್ ಅಂತ ಕರೀತಾರೆ. ಹೌದಾ? ಸೊ ಇಲ್ಲಿ ಕ್ವಶನ್ ನೋಡಿ, ಆತ್ಮಹತ್ಯಾ ಸಂಚಿ ಅಂದರೆ ಸುಸೈಡ್ ಬ್ಯಾಗ್ ಅಂತ ಯಾವ ಕಣದರಗಳನ್ನು ಕರೆಯುತ್ತಾರೆ? ಹೌದಾ? ಸೊ ಯಾವ ಕಣದರಗಳನ್ನು ಕರೆಯುತ್ತಾರೆ? ಆಪ್ಷನ್ ನೋಡಿ, ಲೈಸೋಸೋಮ್ ಇದೆ, ರಸದಾನಿ, ವರ್ಣಕಗಳು, ಕೋಶ ಕೇಂದ್ರ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಲೈಸೋಸೋಮ್ ಅಂತ ಕರಿತೀವಿ. ಲೈಸೋಸೋಮ್ ಇವು ಏನು ಮಾಡ್ತಪ್ಪ ಅಂದರೆ ಜೀವಕೋಶಗಳು ಯಾವಾಗ ತಮ್ಮ ಒಂದು ಮುದಿ ಆಗುತ್ತವೆ, ಮುದಿ ಅಂದ್ರೇನು? ಅದಕ್ಕೆ ವಯಸ್ಸಾಗುತ್ತೆ, ಅವು ಕೆಲಸಗಳು ಮಾಡೋಕ್ಕಾಗಲ್ಲ, ಸೊ ಮುದಿ ಅಂತ ಕರಿತೀವಿ. ಅಥವಾ ಕೆಲವೊಂದು ಟೈಮ್ನಲ್ಲಿ ಅದಕ್ಕೆ ಗಾಯ ಆಗುತ್ತಲ್ವ. ಸೊ ಏನಾದರೂ ಬಡಿದ್ರೆ, ಆಕ್ಸಿಡೆಂಟ್ ಆದರೆ ಅವೇನಾಗುತ್ತೆ? ಗಾಯ ಆಗುತ್ತೆ. ಆಮೇಲೆ ಅವು ಕಾರ್ಯರಹಿತವಾಗುತ್ತೆ. ಹೌದಲ್ವಾ? ಸೊ ಏನಾಗುತ್ತೆ? ಕಾರ್ಯರಹಿತ ಆಗುತ್ತೆ, ಅವು ಕೆಲಸನೇ ಮಾಡೋಲ್ಲ. ಸೊ ಅದಕ್ಕೆ ನಾವು ಕಾರ್ಯರಹಿತ ಅಂತ ಕರಿತೀವಿ. ಸೊ ಆ ಟೈಮ್ನಲ್ಲಿ ಅವು ಏನು ಮಾಡ್ತಪ್ಪ ಅಂದರೆ ಲೈಸೋಸೋಮು ಸ್ವಲ್ಪ ಏನಂತೆ ಸ್ಫೋಟಗೊಂಡು ಏನು ಮಾಡುತ್ತೆ? ಇಡೀ ಜೀವಕೋಶವನ್ನೇ ಅದು ನಾಶ ಮಾಡುತ್ತೆ. ಸೊ ಅದಕ್ಕೆ ಅದನ್ನು ಏನಂತ ಕರೀತಾರೆ? ಸುಸೈಡ್ ಬ್ಯಾಗ್ ಅಥವಾ ಆತ್ಮಹತ್ಯೆ ಸಂಚಿ ಅಂತ ಕರೀತಾರೆ. ಹೌದಾ? ಇನ್ನು ಈ ರಸದಾನಿಗಳನ್ನು ತಗೊಂಡ್ರೆ, ರಸದಾನಿ, ಓಕೆ, ಈ ರಸದಾನಿಗಳನ್ನು ತಗೊಂಡ್ರೆ ರಸದಾನಿಗಳು ಏನು ಮಾಡ್ತವಪ್ಪ ಅಂದರೆ ರಾಸಾಯನಿಕ ವಸ್ತುಗಳ ಒಂದು ಸಂಗ್ರಹಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತವೆ. ರಾಸಾಯನಿಕ ವಸ್ತುಗಳ ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸ ಇವು ಮಾಡ್ತಾ ಇರ್ತವೆ. ಯಾವುದು
ರಸದಾನಿಗಳು ಮಾಡ್ತಾರೆ. ರಸದಾನಿ ಹೆಸರಲ್ಲೇ ಕೊಟ್ಟಿರೋ ಥರ ಅವು ಏನು ಮಾಡ್ತಪ್ಪ ಅಂದರೆ ಏನು ಮಾಡುತ್ತೆ, ರಾಸಾಯನಿಕ ವಸ್ತುಗಳ ಒಂದು ಸಂಗ್ರಹಣೆ ನಾವು ಮಾಡ್ತಾ ಇರುತ್ತೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಒಂದು ಬರುತ್ತೆ ನೋಡಿ ಪ್ಲಾಸ್ಟಿಡ್ಸ್. ಸೊ ಪ್ಲಾಸ್ಟಿಡ್ಸ್ ಏನು ಮಾಡ್ತೀವಿ, ಇದು ನೋಡಿ ಪ್ಲಾಸ್ಟಿಡ್ಸ್ ಅಂದರೆ ವರ್ಣಕಗಳು ಅಂತ ಕರಿತೀವಿ. ಹೆಸರಲ್ಲೇ ಕೊಟ್ಟಿರೋ ಹಾಗೆ ವರ್ಣಕಗಳು. ವರ್ಣ ಅಂದ್ರೆ ಏನು, ಬಣ್ಣ. ಸೊ ಬಣ್ಣಗಳನ್ನು ಹಂಚುತ್ತಕ್ಕಂಥ ಕೆಲಸವನ್ನು ಏನು ಮಾಡುತ್ತೆ, ಪ್ಲಾಸ್ಟಿಡ್ಸ್ಗಳು ಮಾಡ್ತಾ ಇರುತ್ತವೆ. ಬಣ್ಣಗಳ ಹಂಚುವಿಕೆಯ ಕೆಲಸ, ಬಣ್ಣಗಳನ್ನು ಹಂಚುವಿಕೆಯ ಒಂದು ಕೆಲಸ ಯಾವ್ದು ಮಾಡ್ತಪ್ಪ ಅಂದರೆ ಈ ವರ್ಣಕಗಳು ಮಾಡ್ತಾ ಇರುತ್ತವೆ. ಸೊ ತಮ್ಗೆ ಗೊತ್ತಿರಲಿ, ಕ್ಲೋರೋಫಿಲ್ ಅಥವಾ ಕ್ಲೋರೋಪ್ಲಾಸ್ಟ್ ತೊಗೊಂಡ್ರೆ ಇದು ಯಾವಾಗಲೂ ಗ್ರೀನ್ ಕಲರ್ ಆಗಿರುತ್ತೆ, ಹಸಿರು ಬಣ್ಣದಾಗಿರುತ್ತೆ. ರೀಸನ್ ಏನಪ್ಪ ಅಂದರೆ ಅದರಲ್ಲಿ ಇರ್ತಕ್ಕಂತಹ ಯಾವುದು ಮ್ಯಾಗ್ನೇಷಿಯಮ್ ಅಂತಕ್ಕಂಥ ಮೆಟಲ್ ಗೊತ್ತಿಲ್ವಾ. ಸೊ ಮ್ಯಾಗ್ನೇಷಿಯಮ್ ಮೆಟಲ್ ಪ್ರೆಸೆಂಟ್ ಇರೋದ್ರಿಂದ ಏನಾಗಿರುತ್ತೆ ಅಂದರೆ ಗ್ರೀನ್ ಕಲರ್ನಲ್ಲಿ ಬಂದಿರುತ್ತೆ. ಇದೇ ಥರ ಕ್ಯಾರೋಟಿನ್ ತಗೊಂಡ್ರೆ ಕ್ಯಾರೋಟಿನ್ ಆರೆಂಜ್ ಕಲರ್ ಕೊಡ್ತಾ ಇರುತ್ತೆ. ಆಮೇಲೆ ಫೈಕೋಸೈನಿನ್ ಬ್ಲೂ ಕಲರ್ ಕೊಡುತ್ತೆ, ಫೈಕೋ ಎರಾಥ್ರಿನು ರೆಡ್ ಕಲರ್ ಕೊಡ್ತಾ ಇರುತ್ತೆ. ಸೊ ಇವೆಲ್ಲಗಳ ಕೆಲಸ ಏನು ಮಾಡ್ತಪ್ಪ ಅಂದರೆ ಪ್ಲಾಸ್ಟಿಡ್ಸ್ಗಳು ಮಾಡ್ತಾ ಇರುತ್ತವೆ. ಪ್ಲಾಸ್ಟಿಡ್ಸ್ಗಳು ಮಾಡ್ತಾ ಇರುತ್ತವೆ. ಇನ್ನು ಉಳಿದ ಒಂದು ಕ್ವಶನ್, ಲಾಸ್ಟ್ ಆಪ್ಷನ್ ಏನಪ್ಪ ಅಂದರೆ ಇದರಲ್ಲಿ ಕೋಶ ಕೇಂದ್ರ. ಸೊ ತಮಗೆಲ್ಲ ಗೊತ್ತೇ ಇದೆ, ರೈಬೋಸಮ್ಗಳ ಉತ್ಪಾದನೆ ಕೇಂದ್ರ ಅಂತ ಹೇಳ್ತೀವಿ. ರೈಬೋಸಮ್ಗಳ ಉತ್ಪಾದನೆ ಕೇಂದ್ರ ಯಾವುದಂದರೆ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಸೊ ರೈಬೋಸಮ್ಗಳು ತಯಾರಾಗೋದು ಎಲ್ಲಿಯಪ್ಪ ಅಂದರೆ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಹೇಳ್ತೇವೆ. ಓಕೆ, ಕ್ವಶನ್ ಮತ್ತೆ ರಿಪೀಟಾಗಿ ಹೇಳ್ತೀನಿ ನೋಡಿ. ಕ್ವಶನ್ ಏನು ಕೇಳಿದರೆ ಇಲ್ಲಿ ಅವರು, ಆತ್ಮಹತ್ಯಾ ಸಂಚಿ ಅಂತ ಯಾವ ಕಣದರಗಳನ್ನು ಕರೆಯುತ್ತಾರೆ? ಆತ್ಮಹತ್ಯಾ ಸಂಚಿ ಯಾವುದು? ಸರಿಯಾದ ಆನ್ಸರ್ ಲೈಸೋಸೋಮ್ಸು. ಸೊ ಲೈಸೋಸೋಮ್ಸ್ ಅಂದ್ರೇನು, ಜೀವಕೋಶಗಳು ಯಾವಾಗ ಮುದಿಯಾಗತ್ವೆ, ಗಾಯ ಆಗತ್ವೆ, ಕಾರ್ಯರಹಿತ, ಆಮೇಲೆ ಏನಾಗುತ್ತೆ ರೋಗವಾದಾಗ ಅದರಲ್ಲಿರ್ತಕ್ಕಂಥ ಲೈಸೋಸೋಮ್ಗಳು ಸ್ಫೋಟಗೊಂಡು ಇಡೀ ಜೀವಕೋಶವನ್ನು ನಾಶ ಮಾಡುತ್ತೆ. ಸೊ ಅದಕ್ಕೆ ಅದನ್ನು ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ. ಹೌದಾ? ಇನ್ನು ರಸದಾನಿಗಳನ್ನು ತಗೊಂಡ್ರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ವ್ಯಾಕ್ಯೂಲ್ಸ್ ಅಂತ ಕರೀತಾರೆ. ರಾಸಾಯನಿಕ ವಸ್ತುಗಳ ಸಂಗ್ರಹಣೆ ಕೆಲಸವನ್ನು ಈ ರಸದಾನಿಗಳು ಮಾಡ್ತಾ ಇರುತ್ತವೆ. ಇನ್ನು ಪ್ಲಾಸ್ಟಿಡ್ಸ್ ಅಂದರೆ ವರ್ಣಕಗಳು ಈ ಒಂದು ಶಬ್ದಗಳಲ್ಲೇ ಕೊಟ್ಟಿರೋ ಥರ ವರ್ಣ ಅಂದ್ರೇನು ಬಣ್ಣ. ಸೊ ಬಣ್ಣಗಳನ್ನು ಹಂಚುವ ಕೆಲಸ ಏನು ಮಾಡುತ್ತೆ, ಈ ವರ್ಣಕಗಳು ಮಾಡ್ತಾ ಇರುತ್ತವೆ. ಸೊ ಕ್ಯಾರೆಟಿನ್ ಆಗಿರ್ಬೋದು, ಆಮೇಲೆ ಫೈಕೋಸೈನಿನ್ ಆಗಿರ್ಬೋದು, ಫೈಕೋ ಎರಿಥ್ರಿನ್ ಆಗಿರ್ಬೋದು, ಕ್ಲೋರೋಫಿಲ್, ಕ್ಲೋರೋಪ್ಲಾಸ್ಟ್, ಪ್ರತಿಯೊಂದಕ್ಕೆ ಒಂದೊಂದು ಬಣ್ಣಗಳನ್ನದು ಹಂಚ್ತಕ್ಕಂಥ ಕೆಲಸಗಳನ್ನು ಈ ಅನಿಮಲ್ಸಲ್ಲಿರ್ಬೋದು ಅಥವಾ ಪ್ಲ್ಯಾಂಟ್ಸಲ್ಲಿರ್ಬೋದು ಅವುಗಳಲ್ಲಿ ಹಂಚ್ತಕ್ಕಂಥ ಕೆಲಸಗಳನ್ನು ಇವು ಮಾಡ್ತಾ ಇರುತ್ತವೆ. ಓಕೆ, ಇನ್ನು ಕೋಶ ಕೇಂದ್ರ ತಗೊಂಡ್ರೆ ಈ ಕೋಶ ಕೇಂದ್ರ ಏನು ಮಾಡುತ್ತೆ, ರೈಬೋಸಮ್ಗಳ ಒಂದು ಉತ್ಪಾದನೆಯಲ್ಲಿ ಮಾಡ್ತಾ ಇರುತ್ತೆ ಅಂತ ಹೇಳ್ತೇವೆ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಓಕೆ, 7th ಕ್ವಶನ್ ನೋಡಿ ಏನು ಹೇಳುತ್ತೆ. ಜಸ್ಟ್ ನಿಮ್ಗೆ ಹೇಳಿದ್ದೆ ನಾನು, ಏನು ಕ್ಲೋರೋಫಿಲ್ನಲ್ಲಿ ಅಥವಾ ಒಂದು ಪ್ಲ್ಯಾಂಟ್ ಸೆಲ್ಗಳು ಗ್ರೀನ್ ಕಲರ್ ಆಗಿ ಕಾಣಿಸೋಕೆ ರೀಸನ್ ಏನಪ್ಪ ಅಂದರೆ ಮ್ಯಾಗ್ನೇಷಿಯಮ್ ಅಂತ ಹೇಳಿದ್ದೆ, ಹೌದಲ್ವಾ? ಸೊ ಅದರ ರಿಲೇಟೆಡ್ ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ. ಫಸ್ಟ್ ಕ್ವಶನ್ ನೋಡಿ, ಕ್ಲೋರೋಫಿಲ್ನಲ್ಲಿ ಇರುವ ಯಾವ ಲೋಹದಿಂದ ಅವು ಹಸಿರಾಗಿ ಕಾಣುತ್ತವೆ? ಕ್ಲೋರೋಫಿಲ್ನಲ್ಲಿ ಇರುವ ಯಾವ ಲೋಹದಿಂದ ಅವು ಹಸಿರಾಗಿ ಕಾಣುತ್ತವೆ? ನೋಡಿ, ಕ್ಲೋರೋಫಿಲ್ಲಲ್ಲಿರುತ್ತೆ, ಪ್ಲ್ಯಾಂಟ್ ಸೆಲ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಈ ಕ್ಲೋರೋಫಿಲ್ಲು ಒಂದು ಲೋಹ ಪ್ರೆಸೆಂಟ್ ಇರುತ್ತೆ. ಆ ಲೋಹ ಯಾವುದಪ್ಪ ಅಂದರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಮ್ಯಾಗ್ನೇಷಿಯಮ್ ಮೆಟಲು. ಸೊ ಇದು ಪ್ರೆಸೆಂಟ್ ಇರೋದ್ರಿಂದನೇ ಏನಾಗುತ್ತೆ, ಪ್ಲ್ಯಾಂಟ್ ಸೆಲ್ಸ್ಗಳು ಯಾವಾಗಲೂ ಹಸಿರಾಗಿ ಕಾಣಿಸುತ್ತವೆ. ಇದೇ ಒಂದು ಇಂಪಾರ್ಟೆಂಟ್ ರೀಸನ್ ಅಥವಾ ಮೇನ್ ರೀಸನ್ ಅಂತ ಹೇಳ್ತೀವಿ. ಈ ಕ್ಯಾಲ್ಸಿಯಂ ಕೂಡ ಆಗಲ್ಲ, ಅಲ್ಯೂಮಿನಿಯಂ ಕೂಡ ಆಗಲ್ಲ, ಆಮೇಲೆ ಐಕೆಡ್ ಇದು ಕೂಡ ಆಗಲ್ಲ. ಸೊ ಲಕ್ಷಡಿ, ಕ್ಲೋರೋಫಿಲ್ನಲ್ಲಿ ಯಾವ ಲೋಹದಿಂದ ಹಸಿರಾಗಿ ಕಾಣುತ್ತವಪ್ಪ ಅಂದರೆ ಮ್ಯಾಗ್ನೇಷಿಯಮ್ ಲೋಹದಿಂದ ಅವು ಹಸಿರಾಗಿ ಕಾಣಿಸ್ತವೆ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 8. ಓಕೆ, ಈ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಕ್ವಶನ್ ನಂಬರ್ 8. ಓಕೆ, ಸೌರ ಪೆಟ್ಟಿಗೆ ಅಂದರೆ ಸೋಲಾರ್ ಪ್ಯಾನೆಲ್ ಅಂತ ನಾವೇನು ಕರಿತೀವಲ್ವ, ಅದಕ್ಕೆ ನಾವು ಸೌರ ಪೆಟ್ಟಿಗೆ ಅಂತ ಕರಿತೀವಿ. ಈ ಸೌರ ಪೆಟ್ಟಿಗೆ ಮತ್ತು ಅಡುಗೆ ಮನೆ ಎಂದು ಯಾವುದಕ್ಕೆ ಕರೆಯುತ್ತಾರೆ? ನೋಡಿ, ಪ್ಲ್ಯಾಂಟ್ ಸೆಲ್ಸ್ ಈ ನಾವು ಯಾವ ಥರ ಒಂದು ನಮ್ಮ ಮನೆ ಮೇಲೆ ಸೋಲಾರ್ ಪ್ಯಾನೆಲ್ಗಳನ್ನು ಯೂಸ್ ಮಾಡ್ತೀವಿ, ಅದೇ ಥರ ಪ್ಲ್ಯಾಂಟ್ ಸೆಲ್ಸ್ನಲ್ಲಿ ಕೂಡ ಸೋಲಾರ್ ಪ್ಯಾನೆಲ್ಗಳು ಪ್ರೆಸೆಂಟ್ ಇರುತ್ತವೆ. ಲಕ್ಷಲಿಟ್ಕೊಳ್ಳಿ, ಹೌದಾ? ಸೊ ಈ ಸೌರ ಪೆಟ್ಟಿಗೆ ಮತ್ತು ಅಡಿಗೆ ಮನೆ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅಂತ ಒಂದು ಕ್ವಶನ್ನ ಕೇಳಿದ್ದಾರೆ. ಆಪ್ಷನ್ ನೋಡಿ, ಕ್ಲೋರೋಪ್ಲಾಸ್ಟ್ ಇದೆ, ಕ್ರೋಮೋಪ್ಲಾಸ್ಟ್ ಇದೆ,
ಲಿಕೋಪ್ಲಾಸ್ಟ್ ಇದೆ ಮತ್ತು ಯಾವುದು ಅಲ್ಲ ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಎಲ್ಲ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ. ಯಾವುದು? ಕ್ಲೋರೋಪ್ಲಾಸ್ಟು. ಸೊ ಇದು ಇದರ ಒಂದು ಸರಿಯಾದ ಆನ್ಸರ್. ಯಾಕಂದರೆ ಕ್ಲೋರೋಪ್ಲಾಸ್ಟ್ ಕೆಲಸನೇ ಇದೆ. ಅದು ಏನು ಕೆಲಸ ಮಾಡ್ತಪ್ಪ ಅಂದರೆ ಸೋಲಾರ್ ಫೆನೆಲ್ ಅಥವಾ ಸೌರ ಪೆಟ್ಟಿಗೆ ಅಂತ ಒಂದು ಕೆಲಸ ಅಲ್ಲಿ ಮಾಡ್ತಾ ಇರುತ್ತೆ. ಸೂರ್ಯನಿಂದ ಸೂರ್ಯಪ್ರಕಾಶವನ್ನು ಹೀರಿಕೊಂಡು ಆಹಾರವನ್ನು ತಮ್ಮಷ್ಟಕ್ಕೆ ತಾವೇ ಒಂದು ಆಹಾರವನ್ನು ತಯಾರು ಮಾಡತಕ್ಕಂಥ ಕೆಲಸಗಳನ್ನು ಮಾಡೋದು ಯಾವುದು? ಈ ಒಂದು ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ. ಹೌದಾ? ಇನ್ನು ಇದೇ ಥರ ಕ್ರೋಮೋಪ್ಲಾಸ್ಟ್ ಇದೆ. ಸೊ ಕ್ರೋಮೋಪ್ಲಾಸ್ಟ್ ಕೆಲಸ ಏನಪ್ಪ ಅಂದರೆ ಹೂ ಮತ್ತು ಹಣ್ಣುಗಳಿಗೆ ಒಂದು ಬಣ್ಣವನ್ನು ನೀಡುವ ಕೆಲಸ ಇದು ಮಾಡ್ತಾ ಇರುತ್ತೆ. ಹೂವು ಮತ್ತು ಹಣ್ಣುಗಳಿಗೆ ಏನು? ಬಣ್ಣವನ್ನು ಕೊಡುವ ಕೆಲಸ. ಅಥವಾ ಬಣ್ಣವನ್ನು ನೀಡ್ತಕ್ಕಂಥ ಕಾರ್ಯವನ್ನು ಏನು ಮಾಡುತ್ತೆ? ಈ ಕ್ರೋಮೋಪ್ಲಾಸ್ಟ್ ಮಾಡ್ತಾ ಇರುತ್ತೆ. ಇದೇ ಥರ ಲಿಕೋಪ್ಲಾಸ್ಟ್ ನಮ್ಗೆ ಏನು ಹೇಳ್ತಪ್ಪ ಅಂದರೆ ಸಸ್ಯಗಳ ವರ್ಣರಹಿತ ಭಾಗ ಅಂತ ಹೇಳ್ತೀವಿ. ಏನು? ಸಸ್ಯಗಳ ವರ್ಣರಹಿತ ಅಂದರೆ ಸಸ್ಯಗಳಿಗೆ ಕೆಲವೊಂದು ಪ್ಲೇಸ್ನಲ್ಲಿ ಅದಕ್ಕೆ ಏನಾಗುತ್ತೆ, ಅಲ್ಲಿ ಯಾವುದೇ ರೀತಿ ಕಲರ್ ಇರಲ್ಲ. ಸಸ್ಯಗಳ ವರ್ಣರಹಿತ ಭಾಗ ಅಂತಲೇ ಹೇಳ್ತೀವಿ. ಅದ್ಯಾವುದು? ಲಿಕೋಪ್ಲಾಸ್ಟ್. ಇನ್ನು ಆಯ್ಕೆ 4 ಯಾವುದೋ ಅಲ್ಲ ಅಂತ ಕೊಟ್ಟರೆ ಇದಂತೂ ಕೂಡ ಆಗಲ್ಲ. ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೌರ ಪೆಟ್ಟಿಗೆ ಕ್ವಶನ್ ನೋಡಿ, ಸೌರ ಪೆಟ್ಟಿಗೆ ಮತ್ತು ಅಡುಗೆ ಮನೆ ಎಂದು ಯಾವುದಕ್ಕೆ ಕರೀತಾರೆ ಅಂದರೆ ಕ್ಲೋರೋಪ್ಲಾಸ್ಟ್. ಯಾಕಂದರೆ ಕ್ಲೋರೋಪ್ಲಾಸ್ಟೇ ಒಂಥರ ಸೋಲಾರ್ ಪ್ಯಾನೆಲ್ ಅಂತ ವರ್ಕ್ ಮಾಡಿ ಅಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ. ಸೊ ಆಹಾರ ತಯಾರಿಸ್ಕೊಳ್ಳುತ್ತೆ, ಅದಕ್ಕೆ ಏನಂತ ಕರಿತೀವಿ ನಾವು? ಅಡುಗೆ ಮನೆಯಲ್ಲಿ ಏನು ಮಾಡ್ತಾರೆ? ಫುಡ್ಡನ್ನು ಅಂದರೆ ಆಹಾರವನ್ನು ತಯಾರನ್ನ ಮಾಡ್ತೀವಿ ಊಟ ಮಾಡೋಕ್ಕೆ. ಹೌದಲ್ವಾ? ಸೊ ಇದೇ ಥರ ಪ್ಲಾಂಟ್ ಸೆಲ್ಸ್ಗಳು ಕೂಡ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ. ಇದರ ಮುಖಾಂತರ ಕ್ಲೋರೋಪ್ಲಾಸ್ಟ್ನ ಮುಖಾಂತರ. ಇನ್ನು ಕ್ರೋಮೋಪ್ಲಾಸ್ಟ್ನ ತಗೊಂಡ್ರಿ, ಒಂದು ಕ್ರೋಮೋಪ್ಲಾಸ್ಟ್ ಏನು ಹೇಳುತ್ತೆ ನಮಗೆ? ಹೂ ಮತ್ತು ಹಣ್ಣುಗಳಿಗೆ ಬಣ್ಣವನ್ನು ನೀಡ್ತಕ್ಕಂಥ ಕೆಲಸ ಏನು ಮಾಡುತ್ತೆ? ಈ ಒಂದು ಕ್ರೋಮೋಪ್ಲಾಸ್ಟ್ ಮಾಡ್ತಾ ಇರುತ್ತೆ. ಇನ್ನು ಲಿಕೋಪ್ಲಾಸ್ಟ್ ತಗೊಂಡ್ರೆ, ಲಿಕೋಪ್ಲಾಸ್ಟ್ ಏನು ಮಾಡ್ತಪ್ಪ ಅಂದರೆ ಸಸ್ಯಗಳ ವರ್ಣರಹಿತ ಭಾಗ ಅಂತ ಹೇಳ್ತೀವಿ. ಅಂದರೆ ಸಸ್ಯಗಳಿಗೆ ಯಾವುದೇ ರೀತಿಯಲ್ಲಿ ಕಲರ್ ಇರಲ್ಲ, ಅವು ವೈಟ್ ಆಗಿರುತ್ತೆ. ಹೌದಾ? ಅಂದರೆ ಯಾವುದೇ ರೀತಿ ವೈಟ್ ಅಂದರೆ ಯಾವುದೇ ರೀತಿ ಬಣ್ಣ ಇಲ್ಲ ಅಂತ ಒಂದು ಅರ್ಥ ಕೊಡುತ್ತೆ. ಸೊ ಅದು ಯಾವುದರಿಂದ ಆಗುತ್ತಪ್ಪ ಅಂದರೆ ಲಿಕೋಪ್ಲಾಸ್ಟಿಂದ ಅದು ಆ ಥರ ಆಗ್ತಾ ಇರುತ್ತೆ, ಸಸ್ಯಗಳ ವರ್ಣರಹಿತ ಭಾಗ. ಓಕೆ, ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 9. ಓಕೆ, ಕ್ವಶನ್ ನಂಬರ್ 9 ನೋಡಿ ಏನು ಹೇಳುತ್ತೆ ನಮಗೆ. ಓಕೆ, ಕ್ವಶನ್ ನಂಬರ್ 9, ಆನುವಂಶಿಕತೆಯ ವಾಹನ. ಆನುವಂಶಿಕತೆ ಅಂದ್ರೇನು? ಹೆರಿಡೇಟ್ರಿ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಒಂದು ಗುಣ ಈ ಜಸ್ಟ್ ನೋಡಿ, ನಮ್ಮಲ್ಲಿರ್ತಕ್ಕಂಥ ಗುಣಗಳು ನಮ್ಮ ಮಕ್ಕಳಲ್ಲಿ, ನಮ್ಮ ಮೊಮ್ಮಕ್ಕಳಲ್ಲಿ ಅವು ಹೋಗುತ್ತೆ ಅಂತಕ್ಕಂಥದ್ದನ್ನು ಆನುವಂಶಿಕತೆ ಅಂತ ಕರಿತೀವಿ, ಅಥವಾ ಹೆರಿಡೇಟ್ರಿ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ಈ ಆನುವಂಶಿಕತೆಯ ಒಂದು ಗುಣಧರ್ಮಗಳು ಅಥವಾ ಆನುವಂಶಿಕತೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ವಾಹನ ಯಾವುದಂತ ಕೇಳ್ತಾರೆ. ಯಾವುದು? ಆಪ್ಷನ್ ನೋಡಿ, ತಮಗೆಲ್ಲ ಗೊತ್ತೇ ಇದೆ. ಅಭ್ಯಾಸನ ಯಾರು ಮಾಡಿರ್ತಾರೆ ಅವರು ಕರೆಕ್ಟಾದ ಆನ್ಸರ್ಗಳನ್ನು ಹೇಳ್ತಾರೆ. ಹೌದಲ್ವಾ? ಸೊ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕ್ರೋಮೋಸಮ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಕನ್ನಡದಲ್ಲಿ ವರ್ಣತಂತುಗಳಂತ ಕರೀತಾರೆ. ಏನು? ವರ್ಣತಂತುಗಳು. ಹೌದಾ? ಈ ಗಾಲ್ಗಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಸೆಂಟ್ರಿಯೋಲ್ ಆಗಿರ್ಬೋದು, ಅಥವಾ ಕೋಶ ಕೇಂದ್ರ ಆಗಿರ್ಬೋದು, ಇದರ ಕೆಲಸನೇ ಬೇರೆ ಇದೆ. ಇಲ್ಲಿ ಆನುವಂಶಿಕತೆಯ ವಾಹನ, ವೆಹಿಕಲ್ ಆಫ್ ಹೆರಿಡಿಟಿ ಅಂದರೆ ಏನಂತ ಹೇಳ್ತೀವಿ? ಕ್ರೋಮೋಸಮ್ಸ್ ಅಥವಾ ವರ್ಣತಂತುಗಳಂತ ಹೇಳ್ತೀವಿ. ಇದ್ರ ಬಿಟ್ಟರೆ ಇಲ್ಲಿ ಗಾಲ್ಗಿ ಸಂಕೀರ್ಣ ಅಂತ ಕೊಟ್ಟಿದ್ದಾರೆ. ಈ ಗಾಲ್ಗಿ ಕಾಂಪ್ಲೆಕ್ಸ್ ಏನು ಕೆಲಸ ಮಾಡುತ್ತಪ್ಪ ಅಂದರೆ ಏನು? ಕಿಣ್ವ ಮತ್ತು ರಸಾಯನಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ ಇದು ಮಾಡ್ತಾ ಇರುತ್ತೆ. ಏನು? ಕಿಣ್ವ ಉತ್ಪಾದನೆ ಅಂತ ಹೇಳ್ತೀವಿ. ಕಿಣ್ವ ಮತ್ತು ರಸಾಯನಗಳ ಒಂದು ಉತ್ಪಾದನೆಯನ್ನು ಯಾವ ಮಾಡುತ್ತೆ? ಈ ಗಾಲ್ಗಿ ಸಂಕೀರ್ಣಗಳು ಮಾಡ್ತಾ ಇರುತ್ತೆ. ಇನ್ನು ಸೆಂಟ್ರಿಯೋಲ್ನ ತಗೊಂಡ್ರೆ, ಸೆಂಟ್ರಿಯೋಲ್ ಹೆಸರಲ್ಲೇ ಕೊಟ್ಟಿರೋ ಥರ ಇದೇನು ಮಾಡ್ತಪ್ಪ ಅಂದರೆ ಕೋಶಗಳ ವಿಭಜನೆಯನ್ನು ಮಾಡ್ತಕ್ಕಂಥ ಕೆಲಸ. ಕೋಶ ವಿಭಜನೆ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತಪ್ಪ ಅಂದರೆ ಸೆಂಟ್ರಿಯೋಲ್ ಮಾಡ್ತಾ ಇರುತ್ತೆ. ಹೌದಾ? ಇನ್ನು ಕೋಶ ಕೇಂದ್ರ ತಗೊಂಡ್ರೆ, ಇನ್ನು ಕಡೆ ಜಸ್ಟ್ ಹೇಳಿದ್ದೆ ನಿಮಗೆ, ಏನು? ಎಲ್ಲ ಚಟುವಟಿಕೆಗಳ ನಿಯಂತ್ರಣವನ್ನು ಮಾಡೋದೇ ಯಾವುದು? ಈ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಎಲ್ಲ
ನಿಯಂತ್ರಣ, ಎಲ್ಲ ಕಾರ್ಯಗಳ ನಿಯಂತ್ರಣ. ಸೊ ಸೆಲ್ಸ್ಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ಕಣದಗಳ ಮೇಲೆ ನಿಯಂತ್ರಣ ಮಾಡೋದೇ ಅಥವಾ ಒಂದು ಚಟುವಟಿಕೆಗಳ ಮೇಲೆ ನಿಯಂತ್ರಣ ಮಾಡೋದು ಯಾವುದಪ್ಪ ಅಂದರೆ ಇದೆ. ಯಾವುದು? ಕೋಶ ಕೇಂದ್ರ ಅಂತ ಹೇಳ್ತೀವಿ. ಸೊ ಇಲ್ಲಿ ಆನುವಂಶಿಕತೆಯ ವಾಹನ ಯಾವುದಪ್ಪ ಅಂತ ಕೇಳಿದ್ರೆ ವರ್ಣತಂತು ಅಂತ ಹೇಳ್ತೀವಿ. ಯಾವುದು? ವರ್ಣತಂತು. ಅದಕ್ಕೆ ಇಂಗ್ಲೀಷ್ನಲ್ಲಿ ಕ್ರೋಮೋಸಮ್ಸ್ ಅಂತ ಕರೀತಾರೆ. ವೆಹಿಕಲ್ ಆಫ್ ಹೆರಿಡಿಟಿ, ಇಟ್ ಈಸ್ ದ ಕ್ರೋಮೋಸಮ್ಸ್ ಅಂತ ಹೇಳ್ತೀವಿ. ಓಕೆ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. 10th ಕ್ವಶನ್. ಓಕೆ, ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕೊನೆಯದಾದ ಒಂದು ಪ್ರಶ್ನೆ ನೋಡಿ. ಈ ಪ್ರಶ್ನೆ ಏನು ಹೇಳ್ತಪ್ಪ ಅಂದ್ರೆ ನಮಗೆ ಮಾನವನ ಜೀವಕೋಶದಲ್ಲಿ ಇರುವ ವರ್ಣತಂತುಗಳ ಸಂಖ್ಯೆ ನೋಡಿ. ಈ ಪ್ರತಿಯೊಂದು ಜೀವಕೋಶ, ಪ್ರಾಣಿ ಜೀವಕೋಶ ಆಗಿರ್ಬೋದು ಅಥವಾ ವನಸ್ಪತಿ ಜೀವಕೋಶ ಆಗಿರ್ಬೋದು ಅಥವಾ ಇನ್ನಿತರ ಜೀವಿಗಳಾಗಿರ್ಬೋದು. ಇನ್ನಿತರ ಜೀವಿಗಳಂದರೆ ಯಾವುದು? ಪ್ರಾಣಿಗಳು ಬರುತ್ತೆ, ಹೌದಾ? ಸೊ ಪ್ರಾಣಿಗಳು ಅಂದರೆ ಚಿಂಪಾಂಜಿ ಆಗಿರ್ಬೋದು, ಆನೆ, ಜಿರಾಫೆ, ನಾಯಿ, ನೊಣ, ಕೋಳಿ, ಕತ್ತೆ, ಕುದುರೆ, ಕಾಂಗರು, ಹುಲಿ, ಸಿಂಹ, ಬೆಕ್ಕು, ಮೇಕೆ, ಹಸು, ಬಟಾಣಿ. ಸೊ ಈ ಥರ ಪ್ರತಿಯೊಂದು ಪ್ರಾಣಿ ಮತ್ತು ವನಸ್ಪತಿಗಳ ಒಂದು ಸೆಲ್ಸ್ನಲ್ಲಿ ಪ್ರತಿಯೊಂದಕ್ಕೆ ವರ್ಣತಂತುಗಳ ಸಂಖ್ಯೆಗಳು ಬೇರೆ ಬೇರೆ ಆಗಿರುತ್ತೆ. ಎಲ್ಲ ಕಡೆ ಸಿಮಿಲರ್ ಆಗಿರಲ್ಲ, ಸೇಮ್ ಆಗಿರಲ್ಲ. ಸೊ ಇಲ್ಲಿ ಕ್ವಶನ್ ಕೇಳಿರೋದು ಮಾನವನ ಜೀವಕೋಶದಲ್ಲಿರುವ ವರ್ಣತಂತುಗಳ ಸಂಖ್ಯೆ. ವರ್ಣತಂತುಗಳ ಸಂಖ್ಯೆ ಎಷ್ಟು ಇರ್ತಪ್ಪ ಅಂದರೆ ಸರಿಯಾದ ಆನ್ಸರ್ 46 ಕ್ರೋಮೋಸಮ್ಸು ಒಂದು ಮಾನವನ ಜೀವಕೋಶದಲ್ಲಿ ಇರುತ್ತೆ. ಓಕೆ, ಎಷ್ಟು? 46 ಅಂತ ಹೇಳ್ತೀವಿ. ಸೊ ಈ 46 ಕ್ರೋಮೋಸಮ್ಗಳ ಮೇಲೆ ಒಂದು ಲಿಂಗ ನಿರ್ಧಾರವನ್ನು ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅಂದರೆ ಹುಟ್ಟೋ ಮಗು ಗಂಡು ಅಥವಾ ಹೆಣ್ಣು. ಸೊ ಏನಂತ ಕರಿತೀವಿ ನಾವು, ಪುರುಷರಲ್ಲಿ ಇರತಕ್ಕಂಥ ಕ್ರೋಮೋಸಮ್ಸು ಮತ್ತು ಸ್ತ್ರೀಯರಲ್ಲಿ ಇರತಕ್ಕಂಥ ಕ್ರೋಮೋಸಮ್ಸು ತಮಗೆಲ್ಲ ಗೊತ್ತಿದೆ. ಪುರುಷರಲ್ಲಿ ಇರತಕ್ಕಂತಹ ಕ್ರೋಮೋಸಮ್ಸ್ ಯಾವ ಇರ್ತಪ್ಪ ಅಂದರೆ ಎಕ್ಸ್ ಮತ್ತು ವೈ ಇರುತ್ತೆ. ಸೊ ಇದೆಲ್ಲರಿಗೂ ಗೊತ್ತಿದೆ. ಎಲ್ಲಿರುತ್ತೆ ಇದು? ಮೇಲ್ಸ್ನಲ್ಲಿ. ಮೇಲ್ ಅಂದರೆ ಪುರುಷರಲ್ಲಿ. ಇನ್ನು ಫಿಮೇಲ್ಸ್ನಲ್ಲಿ ಏನಿರ್ತಪ್ಪ ಅಂದರೆ ಫಿಮೇಲ್ಸ್ನಲ್ಲಿ ಎಕ್ಸ್ ಅಂತಕ್ಕಂಥ ಕ್ರೋಮೋಸಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಇವುಗಳ ಒಂದು ವಿಭಜನೆ ಮುಖಾಂತರ ಏನಾಗುತ್ತಪ್ಪ ಅಂದರೆ ಹುಟ್ಟೋ ಮಗು ಏನಾಗಿರುತ್ತೆ? ಗಂಡು ಅಥವಾ ಹೆಣ್ಣಾಗುತ್ತೆ. ಸೊ XY ಕೂಡಿದ್ರೆ ಕ್ರೋಮೋಸಮ್ಸ್ ಎಕ್ಸ್ ಮತ್ತು ವೈ ಕೂಡಿದ್ರೆ ಗಂಡು ಹುಟ್ಟುತ್ತೆ. XX ಕ್ರೋಮೋಸಮ್ ಕಾಂಬಿನೇಷನ್ ಆದರೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ ಅಂತ ಹೇಳ್ತೀವಿ. ಸೊ ಈ ಕ್ರೋಮೋಸಮ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಹುಟ್ಟೋ ಮಗು. ಓಕೆ, ಸೊ ಇಲ್ಲಿ ಮಾನವನ ಜೀವಕೋಶದಲ್ಲಿ ಇರುವ ವರ್ಣತಂತುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 46. ಹಾಗಾದರೆ 48 ಎದುರು ಕೊಟ್ಟಿದ್ರಲ್ಲಿ 48 ಎದರ ಒಂದು ವರ್ಣತಂತುಪ್ಪ ಅಂದರೆ ಇದು ಚಿಂಪಾಂಜಿ. ಸೊ ಚಿಂಪಾಂಜಿಯಲ್ಲಿ ಇರತಕ್ಕಂತಹ ಕ್ರೋಮೋ ಸಂಖ್ಯೆ ಎಷ್ಟು? 48. ಅದೇ ಥರ 56 ಕೂಡ ಕೊಟ್ಟಿದ್ದಾರೆ. 56 ಎದುರು ಇರುತ್ತೆ ಇದು ಆನೆಯಲ್ಲಿ ಇರ್ತಕ್ಕಂಥ ಕ್ರೋಮೋಸಮ್ಗಳ ಸಂಖ್ಯೆ. 60 ಎಲ್ಲಿರ್ತಪ್ಪ ಅಂದರೆ ಹಸುವಿನಲ್ಲಿ ಇರ್ತಕ್ಕಂಥ ಕ್ರೋಮೋಸಮ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 60. ಸೊ ಇದೇ ಥರ ಜಿರಾಫೆಯಲ್ಲಿ ಕೂಡ ಇರುತ್ತೆ. ನಾಯಿ, ನೊಣ, ಕೋಳಿ, ಕತ್ತೆ, ಕುದುರೆ ಪ್ರತಿಯೊಂದು ಪ್ರಾಣಿಗಳಲ್ಲಿ ಕೂಡ ಬೇರೆ ಬೇರೆ ಆದಂಥ ಕ್ರೋಮೋಸಮ್ಗಳ ಸಂಖ್ಯೆಗಳು ಇರುತ್ತೆ. ಕ್ರೋಮೋಸಮ್ ಅಂದರೆ ವರ್ಣತಂತುಗಳು. ಓಕೆ, ಸೊ ಅದರ ಮೇಲೆ ಅವು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀವಿ. ಇನ್ನೂ ಒಂದು ಕ್ವಶನ್ ಇದರಲ್ಲಿ ಹೇಳಬೇಕಂತ ಅನಿಸ್ತದೆ ನನಗೆ. ಅದೇನಪ್ಪ ಅಂದರೆ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಗಳ ನಡುವಿನ ವ್ಯತ್ಯಾಸ. ನೋಡಿ, ಪ್ರಾಣಿ ಜೀವಕೋಶಕ್ಕೆ ಮತ್ತು ಸಸ್ಯ ಜೀವಕೋಶಕ್ಕೂ ಕೆಲವೊಂದು ವ್ಯತ್ಯಾಸ ಇದೆ, ಹೌದಲ್ಲ? ಸೊ ಎಷ್ಟೇ ಅಲ್ಲಿ ಪ್ರಾಣಿ ಜೀವಕೋಶ ಬೇರೆ ಇರುತ್ತೆ, ಸಸ್ಯ ಜೀವಕೋಶನೇ ಬೇರೆ ಇರುತ್ತೆ. ನೋಡಿ, ಪ್ರಾಣಿ ಜೀವಕೋಶ ಫಸ್ಟು ಒಂದು ಸೈಡು ಪ್ರಾಣಿ ಜೀವಕೋಶ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಸೈಡು ಸಸ್ಯ ಜೀವಕೋಶ ಅಂತ ಕೊಟ್ಟಿರ್ತಾರೆ. ಈ ಎರಡರಲ್ಲಿ ಡಿಫ್ರೆನ್ಸ್ ಏನಿದೆಯಪ್ಪ ಅಂದರೆ ಫಸ್ಟ್ ನೋಡಿ, ಪ್ರಾಣಿ ಜೀವಕೋಶ ಹೆಂಗಿರುತ್ತೆ? ಗೋಲಾಕಾರವಾಗಿರುತ್ತೆ. ಅದೇ ಸಸ್ಯ ಜೀವಕೋಶ ಅಂತ ತೊಗೊಂಡ್ರೆ ಚೌಕಾಕಾರ. ಹೇಗಿರುತ್ತಪ್ಪ ಅಂದರೆ ಚೌಕಾಕಾರ, ಚೌಕ್ ಬಾಕ್ಸ್ ಇರುತ್ತಲ್ಲ ಈ ಥರ ಇರುತ್ತೆ. ಬಟ್ ಪ್ರಾಣಿ ಜೀವಕೋಶ ಯಾವ ಥರ ಇರುತ್ತೆ? ಸರ್ಕ್ಯುಲರ್ ಶೇಪ್ನಲ್ಲಿ ಇರುತ್ತೆ, ಈ ಥರ. ಓಕೆ, ಇನ್ನು ಸೆಕೆಂಡ್ ನೋಡಿ, ಕೋಶ ಭಿತ್ತಿ ಇರೋದಿಲ್ಲ. ಇದರಲ್ಲಿ ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರೋದಿಲ್ಲ, ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಕಂಡು ಬರುತ್ತೆ, ಸೆಲ್ವಾಲ್ ಇರುತ್ತೆ, ಹೌದಾ? ಇನ್ನು ಮೂರನೇದು ಕ್ಲೋರೋಪ್ಲಾಸ್ಟ್ ಇಲ್ಲ. ಎಲ್ಲಿ? ಪ್ರಾಣಿ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಇರಲ್ಲ. ಕ್ಲೋರೋಪ್ಲಾಸ್ಟ್ ಏನು ಬಂದಿರುತ್ತೆ? ಸಸ್ಯ ಜೀವಕೋಶದಲ್ಲಿ ಹಸಿರು ಬಣ್ಣಕ್ಕೆ ಬಂದಿರುತ್ತೆ, ಹೌದಲ್ಲ?
ಸೊ ಹೀಗಾಗಿ ಸಸ್ಯ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಬಂದಿರುತ್ತೆ, ಆಮೇಲೆ ಪ್ರಾಣಿ ಜೀವಕೋಶ ಕ್ಲೋರೋಪ್ಲಾಸ್ಟ್ ಇರಲ್ಲ. ಓಕೆ, ನಾಲ್ಕನೇದು ಸಣ್ಣ ರಸದಾನಿಗಳು ಇದರಲ್ಲಿ ಇರುತ್ತೆ. ಸಸ್ಯ ಜೀವಕೋಶಗಳಲ್ಲಿ ದೊಡ್ಡ ರಸದಾನಿಗಳು ಇರುತ್ತವೆ. ಇನ್ನು ಪ್ರಾಣಿ ಜೀವಕೋಶಗಳಲ್ಲಿ ಸೆಂಟ್ರಿಯೋಲ್ ಪ್ರೆಸೆಂಟ್ ಇರುತ್ತೆ, ಸಸ್ಯ ಜೀವಕೋಶಗಳಲ್ಲಿ ಸೆಂಟ್ರಿಯೋಲ್ ಅಬ್ಸೆಂಟ್ ಇರುತ್ತೆ, ಅಂದರೆ ಇರೋದಿಲ್ಲ. ಆರನೇದು ಪ್ರಾಣಿ ಜೀವಕೋಶಗಳ ಮಧ್ಯೆ ಪ್ಲಾಸ್ಮೋಡೆಸ್ಮಾ ಕಂಡು ಬರುತ್ತೆ. ಸಸ್ಯ ಜೀವಕೋಶಗಳಲ್ಲಿ ಮಧ್ಯೆ ಪ್ಲಾಸ್ಮೋಡೆಸ್ಮಾ ಇದರಲ್ಲಿ ಕೂಡ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇದಿಷ್ಟು ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಒಂದು ಸ್ಮಾಲ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದ್ರ ಮೇಲಿಂದನೇ ಸಸ್ಯ ಜೀವಕೋಶ ಕೊಟ್ಟಿರ್ತಕ್ಕಂಥ ಸೆಲ್ಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲ್ನಲ್ಲಿ ಏನಾದರೂ ನೀವು ವಿದ್ಯಾರ್ಥಿಗಳಿಗೆ ಒಂದು ಗ್ಲಾಸ್ ಪ್ಲೇಟ್, ರೆಡಿಮೇಡ್ ಗ್ಲಾಸ್ ಪ್ಲೇಟ ಕೊಡ್ತೀರಾ. ಇದು ಪ್ಲಾಂಟ್ ಸೆಲ್ಲೋ ಅಥವಾ ಎನಿಮಲ್ ಸೆಲ್ಲೋ ಫೈಂಡ್ ಔಟ್ ಮಾಡಿ ಅಂತ ನೀವು ಕೊಡ್ತೀರಾ. ಸೊ ಸರ್ಕ್ಯುಲರ್ ಶೇಪ್ ಇದ್ದರೆ ಅದು ಪ್ರಾಣಿ ಜೀವಕೋಶ, ಹೌದಲ್ವಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಪಷ್ಟವಾಗಿ, ಸರ್ಕ್ಯುಲರ್ ಇದ್ದರೆ ಅದು ಪ್ರಾಣಿ ಜೀವಕೋಶ, ಸ್ಕ್ವೇರ್ ಬಾಕ್ಸ್ ಇದ್ದರೆ ಅದು ಸಸ್ಯ ಜೀವಕೋಶ ಅಂತ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಇನ್ನು ಇದ್ರ ಬಿಟ್ಟರೆ ಇನ್ನೂ ಕೆಲವೊಂದು ಕ್ವಶನ್ಸ್ಗಳಿದೆ. ಸೊ ಅದನ್ನು ಕೂಡ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಕ್ವಶನ್ಸ್ ನೋಡಿ ಏನೇನು ಕೊಟ್ಟಿದ್ದಾರೆ ಇಲ್ಲಿ. ಜೀವಕೋಶದ ಜೀವಕೋಶದ ಅತಿ ಚಿಕ್ಕ ಕಣದಂಗ ನೋಡಿ, ಜೀವಕೋಶದ ಅತಿ ಚಿಕ್ಕ ಕಣದಂಗ ಯಾವುದಪ್ಪ ಅಂದರೆ ರೈಬೋಸಮ್ ಅಂತ ಹೇಳ್ತೀವಿ. ಇನ್ನು ಸಸ್ಯ ಜೀವಕೋಶದ ದೊಡ್ಡ ಕಣದಂಗ ಯಾವುದಂದರೆ ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ. ಅತ್ಯಂತ ಚಿಕ್ಕ ಗಾತ್ರದ ಜೀವಕೋಶ, ಅತ್ಯಂತ ಚಿಕ್ಕ ಗಾತ್ರ ಯಾವುದು? ಮೈಕೋಪ್ಲಾಸ್ಮಾ ಅಂತ ಹೇಳ್ತೀವಿ. ಅತ್ಯಂತ ದೊಡ್ಡ ಜೀವಕೋಶ ಯಾವುದು? ಆಸ್ಟ್ರಿಚ್ ಪಕ್ಷಿಯ ಒಂದು ಮೊಟ್ಟೆ ಅಂತ ಹೇಳ್ತೀವಿ. ಇದೇ ಥರ ದೇಹದ ಅತಿ ಉದ್ದವಾದ ಜೀವಕೋಶ ಯಾವುದು? ನರಕೋಶ ಅಂತ ಹೇಳ್ತೀವಿ. ಸೊ ನರಗಳು ಏನಾಗುತ್ತೆ ನಮ್ಮ ದೇಹದಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ, ಅದು ಕೂಡ ಒಂದು ಸಲ್ಸೆ ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್. ಸೊ ಅದು ಕೂಡ ಒಂದು ಜೀವಕೋಶ. ಓಕೆ, ನೆಕ್ಸ್ಟು ಸ್ತ್ರೀಯರಲ್ಲಿ ಅತಿ ದೊಡ್ಡ ಜೀವಕೋಶ ಯಾವುದಪ್ಪ ಅಂದರೆ ಅಂಡಾಣು. ಓಮ್ ಅಂತ ಕರಿತೀವಲ್ಲ, ಸ್ತ್ರೀಯರಲ್ಲಿ ಓರಿಯಲ್ಲಿ ಇರ್ತಕ್ಕಂಥ ಅಂಡಾಣುಗಳು. ಸೊ ಅದು ಸ್ತ್ರೀಯರಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಜೀವಕೋಶ. ಓಕೆ, ನೆಕ್ಸ್ಟು ದೇಹದ ಅತಿ ಚಿಕ್ಕ ಜೀವಕೋಶ ಯಾವುದಪ್ಪ ಅಂದರೆ ವೀರ್ಯಾಣು. ಸೊ ಪುರುಷರಲ್ಲಿರ್ತಕ್ಕಂಥ ವೀರ್ಯಾಣು, ಅದಕ್ಕೆ ಇಂಗ್ಲೀಷ್ನಲ್ಲಿ ಸ್ಪರ್ಮ್ ಅಂತ ಹೇಳ್ತೀವಿ. ಸೊ ಸ್ಪರ್ಮ್ ಏನಂತ ಅಂತಂದರೆ ಅತಿ ಚಿಕ್ಕ ಜೀವಕೋಶ ಅಂತ ಹೇಳ್ತೀವಿ. ಪುರುಷರಲ್ಲಿರ್ತಕ್ಕಂಥ ಅತಿ ಚಿಕ್ಕ ಜೀವಕೋಶ ವೀರ್ಯಾಣು, ಸ್ತ್ರೀಯರಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಜೀವಕೋಶ ಅಂಡಾಣು ಅಂತ ಹೇಳ್ತೀವಿ. ಓಕೆ, ಇನ್ನು DNA ಹೊಂದಿರುವ ಕಣದಂಗ ಯಾವುದಪ್ಪ ಅಂದರೆ ಮೈಟೋಕಾಂಡ್ರಿಯಾ ಅಂತ ಹೇಳ್ತೀವಿ. ಯಾವುದು? ಮೈಟೋಕಾಂಡ್ರಿಯಾ. ಓಕೆ ಓಕೆ ಇನ್ನು ಇದೇ ಥರ ಇನ್ನೂ ಕೆಲವೊಂದು ಕ್ವಶನ್ಗಳಿದೆ, ಅದನ್ನು ಕೂಡ ಹೇಳ್ತೀನಿ ನೋಡಿ. ಅತಿ ಹೆಚ್ಚು ವರ್ಣತಂತು ಹೊಂದಿರುವ ಸಸ್ಯ ಯಾವುದು? ವರ್ಣತಂತು. ಓಕೆ, ಸೊ ಅತಿ ಹೆಚ್ಚು ವರ್ಣತಂತು ಹೊಂದಿರತಕ್ಕಂಥ ಸಸ್ಯ ಯಾವುದಂದರೆ ಓಪಿಯೋಗ್ಲಾಸಮ್ ರೆಟಿಕ್ಯುಲಮ್ ಅಂತ ಹೇಳ್ತೀವಿ. ಓಪಿಯೋಗ್ಲಾಸಮ್ ರೆಟಿಕ್ಯುಲಮ್ ಇದರಲ್ಲಿರ್ತಕ್ಕಂಥ ವರ್ಣತಂತುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 1440 ವರ್ಣತಂತುಗಳನ್ನದು ಹೊಂದಿರುತ್ತೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ನೋಡಿ, ಅತಿ ಕಡಿಮೆ ವರ್ಣತಂತು ಹೊಂದಿರುವ ಜೀವಿ. ಸೊ ಜೀವಿಗಳಲ್ಲಿ ಕೂಡ ಅತಿ ಕಡಿಮೆ ವರ್ಣತಂತು ಇರುತ್ತೆ. ಯಾವುದಪ್ಪ ಅಂದರೆ ವಿಮರ್ಶಿಯಾ ಫಿಲಿಸುಲ, ಅಂದರೆ ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಒಂದು ಇರುವೆ ಅಂತ ಹೇಳ್ತೀವಿ. ಸೊ ಈ ಇರುವೆಯಲ್ಲಿ ಅತಿ ಕಡಿಮೆಯಾದಂಥ ವರ್ಣತಂತುಗಳು ಇರುತ್ತವೆ. ಓಕೆ, ಇನ್ನು ನೆಕ್ಸ್ಟು ಅತಿ ಹೆಚ್ಚು ವರ್ಣತಂತು ಹೊಂದಿರುವ ಸಸ್ತನಿ ಯಾವುದಪ್ಪ ಅಂದರೆ ಅರ್ಜೆಂಟೈನಾದ ರೆಡ್ ವಿಸ್ಕಾಚ್ ಇಲಿ. ಸೊ ಇಲಿಗಳಲ್ಲಿ ಏನಾಗುತ್ತಪ್ಪ ಅಂದರೆ ಅತಿ ಹೆಚ್ಚು ವರ್ಣತಂತುಗಳು ಇರ್ತವೆ. ವರ್ಣತಂತು ಅಂದ್ರೇನು? ಕ್ರೋಮೋಸಮ್ಸು. ಓಕೆ, ಕಿರುಕೋಶ ಕೇಂದ್ರ ಕಂಡು ಹಿಡಿದ ವಿಜ್ಞಾನಿ. ಕಿರುಕೋಶ ಕೇಂದ್ರ, ಸ್ಮಾಲ್, ಕಿರು ಅಂದರೆ ಸ್ಮಾಲ್. ಸೊ ಸ್ಮಾಲ್ ಸೆಲ್ಸ್ಗಳನ್ನು ಕಂಡು ವಿಜ್ಞಾನಿ ಯಾರು? ಫಾಂಟನ್ ಅಂತಕ್ಕಂಥ ವಿಜ್ಞಾನಿ ಕಂಡು ಹಿಡಿದಿರ್ತಾರೆ. ಇನ್ನು ಜೀವಕೋಶವನ್ನು ಕಂಡು ಹಿಡಿದ ವಿಜ್ಞಾನಿ ರಾಬರ್ಟ್ ಹುಕ್. ಸೊ ಇದು ಕೂಡ ಲಕ್ಷ ಇಡಬೇಕು. ಕ್ವಶನ್ ಇದೇ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಹೌದಲ್ವಾ? ಸೊ ಹೀಗಾಗಿ ಜೀವಕೋಶ ಕಂಡುಹಿಡಿದ ವಿಜ್ಞಾನಿ, ಕೋಶ ಕೇಂದ್ರ ಕಂಡುಹಿಡಿದ ವಿಜ್ಞಾನಿ, ಕೋಶ ಸಿದ್ಧಾಂತ ಮಂಡಿಸಿದ ವಿಜ್ಞಾನಿ, ಮೈಟೋಕಾಂಡ್ರಿಯಾ ಕಂಡುಹಿಡಿದ ವಿಜ್ಞಾನಿ. ಸೊ ಯಾವುದಾದ್ರೂ ಒಂದು ಕ್ವಶನಲ್ಲಿ ಬಂದಿರುತ್ತೆ. ಓಕೆ, ಜೀವಕೋಶವನ್ನು ಕಂಡುಹಿಡಿದ ವಿಜ್ಞಾನಿ ರಾಬರ್ಟ್ ಹುಕ್ಕು, ಕೋಶ ಕೇಂದ್ರ ಕಂಡುಹಿಡಿದ ವಿಜ್ಞಾನಿ ರಾಬರ್ಟ್ ಬ್ರೌನು. ಹೌದಾ? ಸೊ ಈ ಥರ ಕ್ವಶನ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಕೋಶ ಸಿದ್ಧಾಂತ ಮಂಡಿಸಿದ ವಿಜ್ಞಾನಿ ಯಾರು? ಥಿಯೋಡರ್ ಸ್ವಾನ್ ಮತ್ತು ಜೇಕಬ್ ಸ್ವೀಡನ್ ಅಂತಕ್ಕಂಥ ವಿಜ್ಞಾನಿಗಳು ಈ ಕೋಶ ಸಿದ್ಧಾಂತವನ್ನು ಮಂಡಿಸಿರ್ತಾರೆ. ಇನ್ನು ಮೈಟೋಕಾಂಡ್ರಿಯಾ ಕಂಡು ಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಕೋಲಿಕರ್ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು 2 ಕ್ವಶನ್ ನೆಕ್ಸ್ಟು. ಓಕೆ,
ಈ 2 ಕ್ವಶನ್ ಆದರೆ ಈ ಚಾಪ್ಟರು ಮುಗಿದಂಗೆ ಅಂತ ಆಯಿತು. ಓಕೆ, ಮೈಟೋಕಾಂಡ್ರಿಯಾ ಕಂಡುಹಿಡಿದ ವಿಜ್ಞಾನಿ ಯಾರು? ಕೋಲಿಕರು. ಲೈಸೋಸೋಮ್ಸ್ ಕಂಡುಹಿಡಿದ ವಿಜ್ಞಾನಿ ಯಾರು? ಕ್ರಿಶ್ಚಿಯನ್ ಡಿಡುವೆ ಅಂತಕ್ಕಂಥ ವಿಜ್ಞಾನಿ ಕಂಡುಹಿಡಿದ್ರು. ರೈಬೋಸೋಮ್ಗಳನ್ನು ಕಂಡುಹಿಡಿದ ವಿಜ್ಞಾನಿ ಫ್ಯಾರಡೆ ಅಂತ ಹೇಳ್ತೀವಿ. ಸೊ ಈ ಥರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಬರ್ತಾ ಇರ್ತವೆ ಈ ಒಂದು ಚಾಪ್ಟರ್ನಲ್ಲಿ. ಕೋಶ ಕೇಂದ್ರ ಅಥವಾ ಸೈಟಾಲಜಿ ಅಂತ ಏನಂತೀವಲ್ಲ ನಾವು, ಕೋಶಶಾಸ್ತ್ರ. ಸೊ ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ತಾವು ಯಾವುದೇ ರೀತಿ ಬುಕ್ಸ್ಗಳನ್ನು ಸ್ಟಡಿ ಮಾಡಿಲ್ಲ ಅಂದ್ರೆ ನಡೆಯುತ್ತೆ. ನಾವು ಹೇಳೋ ಈ ಒಂದು ಪ್ರಶ್ನೆಗಳನ್ನ ತಾವು ಸರಿಯಾಗಿ ಸ್ಟಡಿ ಮಾಡಿದ್ರೆ ಸೊ ಪ್ರತಿಯೊಂದು ಕ್ವಶನ್ಗಳು ಸೈಟಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಗಳನ್ನು ತಾವೆಲ್ಲರೂ ಸಾಲ್ವ್ ಮಾಡ್ತೀರಂತ ಒಂದು ನಂಬಿಕೆ ನನಗಿದೆ. ಸೊ ನಿಮ್ಗೇನಾದರೂ ಈ ಕ್ಲಾಸ್ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ಮತ್ತು ಹೊಸಬ್ರು ಯಾರು ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಈ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡ್ತಾ ಹೋಗಿ, ಸೊ ಅವರು ಕೂಡ ಸ್ಟಡಿ ಮಾಡಲಿ. ಸೊ ಇದೇ ಥರ ಮುಂದಿನ ಒಂದು ಚಾಪ್ಟರ್ ನಂಬರ್ 5 ನ್ಯೂಕ್ಲಿಕ್ ಆ್ಯಸಿಡ್ ಈ ಚಾಪ್ಟರ್ನಲ್ಲಿ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಥ್ಯಾಂಕ್ ಯು.